ನಂದಿಗಾವಿ ಶ್ರೀನಿವಾಸ್ ಅವರು ಮಾಡಿದ ಜನಸೇವೆಯ ಫಲವಾಗಿ 60,000 ಮತಗಳನ್ನು ಪಡೆದಿದ್ದಾರೆ. ಕೋವಿಡ್ ಸಂಕಷ್ಟದ ಸಮಯದಲ್ಲಿ ಜನರಿಗೆ ಒಂದೇ ಒಂದು ಬ್ರೆಡ್ ನೀಡದ ಶಾಸಕ ಬಿಪಿ ಹರೀಶ್ ಹಾಗೂ ಬೆಂಬಲಿಗರು ಕಾಂಗ್ರೆಸ್ ನಾಯಕರ ವಿರುದ್ಧ ಟೀಕೆ ಮಾಡುತ್ತಿದ್ದಾರೆ ಎಂದು ನಗರಸಭಾ ಮಾಜಿ ಸದಸ್ಯ ರಜನಿಕಾಂತ್ ಕಿಡಿಕಾರಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವುದೇ ಆಧಾರ ಇಲ್ಲದೆ ಶಾಸಕರ ಕೆಲ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ನಂದಿಗಾವಿ ಶ್ರೀನಿವಾಸ್ ಅವರ ವಿರುದ್ಧ ಇಲ್ಲಿಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ. ನಂದಿಗಾವಿ ಶ್ರೀನಿವಾಸ್ ಅವರು ಹಳ್ಳಿ ಹಳ್ಳಿಗೂ ಪರಿಚಿತವಾಗಿರುವ ಜನಸೇವಕ. ಅದಕ್ಕಾಗಿಯೇ ಹರಿಹರ ಕ್ಷೇತ್ರದ ಜನರು ಅವರಿಗೆ 60,000 ಮತಗಳನ್ನು ನೀಡಿದ್ದಾರೆ. ಹರಿಹರ ಕ್ಷೇತ್ರದ ಅಭಿವೃದ್ಧಿಗೆ ನಂದಿಗಾವಿ ಶ್ರೀನಿವಾಸ್ ಅಪಾರ ಕೊಡುಗೆ ನೀಡಿದ್ದಾರೆ. ಬಿಪಿ ಹರೀಶ್ ಶಾಸಕರಾಗಿ ಆಯ್ಕೆಯಾದ ಮೇಲೆ ಹರಿಹರ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಕೊಡುಗೆ ನೀಡಿದ್ದಾರೆ ಎಂದು ಪ್ರಶ್ನಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಮಾತನಾಡುವ ಬದಲು ಹರಿಹರ ಕ್ಷೇತ್ರಕ್ಕೆ ಅಭಿವೃದ್ಧಿಯತ್ತ ಶಾಸಕರು ಗಮನ ಹರಿಸಬೇಕು ಎಂದರು. ಈಗ ಮೇಡಮ್ರೆ, ನಾನು 2007ನೇ ಇಸ್ವಿಯಿಂದ ರಾಜಕಾರಣಕ್ಕೆ ಬಂದ್ರು. ನಾನು ಮೊದಲು BJPಯಲ್ಲೇ ಇದ್ದನು. ಕೊನೆಗೆ MP ಎಲೆಕ್ಷನಲ್ಲಿ ಬಂದೆ, ಕಾಂಗ್ರೆಸ್ಸಿಗೆ ಬಂದೆ. ಹರೀಶನ ಹುಟ್ಟು ಗುಣ ಯಾರ ಜೊತೆಗೂ ಪ್ರೀತಿ ವಿಶ್ವಾಸದಲ್ಲಿ ಇರಲ್ಲ. ಈಗ ನಮ್ಮ ಹರಿಹರ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಸಮುದಾಯದ ಲೀಡರ್ಗಳು ಯಾರಿದ್ದಾರೆ ಅವನ ಜೊತೆ, ಎಲ್ಲ ಸಣ್ಣ ಹುಡುಗರನ್ನ ಇಟ್ಕೊಂಡು ರಾಜಕಾರಣ ಮಾಡೋದು. ಅದೇ ಈ ಥರ ಸಣ್ಣ ಮಕ್ಕಳು ಕೊಟ್ಟಾಗೆ ಪ್ರೆಸ್ ಮೀಟ್ ಮಾಡಿಸೋದು, ತಿಳುವಳಿಕಿಲ್ದವ್ರ ಜೊತೆ ಟೀಕೆ ಮಾಡಿಸೋದು, ಇವನ್ನೆಲ್ಲ ಈಗ ನಮ್ಮ ಕ್ಷೇತ್ರದಲ್ಲಿ ಈಗ ಪ್ಲೇ ಓವರಿಗೆ 5 ಕೋಟಿ ರೂಪಾಯಿ ಆಗ್ತಾಯಿದ್ದಾರೆ ಸರ್ ಪುಡುಬಾತಿಗೆ. ಇಡೀ ತಾಲೂಕು ಎಲ್ಲ ಒಂದೊಂದು ಅಡಿ ಗುಂಡಿ ಬಿದ್ದದವು. ಆ ಗುಂಡಿಗಳು ಮುಚ್ಚೋಕ್ಕೆ ಆಗಿಲ್ಲ. ಮೇನ್ ರೋಡ್ನಲ್ಲಿ ಪುಡುಬಾತ್ ಮಾಡೋಕ್ಕೆ ಹೊಂಟಿದ್ದಾರೆ. ಅದು ಅವಶ್ಯಕತೆಯೇ ಇದ್ದಿಲ್ಲ. ಈಗ ಹಿಂದೆ ನಮ್ಮ ನಗರಸಭಾ ಸದಸ್ಯ ಹನುಮಂತ ಟೀಕೆ ಮಾಡಿದ ಪತ್ರಕರ್ತರು, ಇಲ್ಲ ಫಾರಿನ್ ರಿಟರ್ನ್ ಮನುಷ್ಯ ಅವನಿಗೇನು ಗೊತ್ತೇ ಇಲ್ಲ, ಗೊತ್ತಿಲ್ಲದ ಮನುಷ್ಯ ತಗೊಂತಾನೆ 60,000 ಓಟು. ಇವತ್ತು ಕೋವಿಡ್ ಟೈಮ್ನಲ್ಲಿ, ಕೊರೋನಾ ಟೈಮ್ನಲ್ಲಿ ಒಂದು ಬ್ರೆಡ್ಡನ್ನು ಹರೀಶ್ ಯಾವನು ನಮ್ಮ ತಾಲೂಕಿನಲ್ಲಿ ಕೊಟ್ಟಿಲ್ಲ. 84 ಹಳ್ಳಿಗೂ ಶ್ರೀನಿವಾಸ್ ನಂದಿಗಾವಿ ಅವರು ಕಿಟ್ ಕೊಟ್ಟಿದ್ದಾರೆ. ಜನಸೇವೆ ಮಾಡಿರೋಕ್ಕೆ 60,000 ಓಟ್ ತಗೊಂಡಾರೆ. ಇವತ್ತು ಶ್ರೀನಿವಾಸಂದು ಆ ಕ್ಷೇತ್ರಕ್ಕೆ ಕೊಡುಗೆ ಐತಿ. ಈಗ ಹರೀಶ್ ಜಿಲ್ಲಾ ಮಂತ್ರಿ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಏನು ಅವರು ಅಭಿವೃದ್ಧಿ ಬಗ್ಗೆ ಏನು ಚಿಂತನೆ ಮಾಡ್ತಾರೆ ಸರ್? ಹಿಂದೆ ಹರಿಹರ ಕ್ಷೇತ್ರದ ಶಾಸಕರು, ಮಾಜಿ ಶಾಸಕರಿದ್ದರು ಇದ್ದಾರೆ, ರಾಮಪ್ಪನವರು. ಅವರೆಷ್ಟು ವಿರೋಧ ಪಕ್ಷ BJP ಆಡಳಿತ ಇದ್ದಾಗ ಎಷ್ಟು ಅನುದಾನ ತಂದರು? ಎಲ್ಲ ಮಂತ್ರಿಗಳ ಹತ್ರ ಹೋದರು, ರಿಕ್ವೆಸ್ಟ್ ಮಾಡ್ತಿದ್ರು, ಹಣ ತಂದು ಊರು ಡೆವಲಪ್ ಮಾಡಿದರು. ಊರು ಡೆವಲಪ್ ಮಾಡೋಕ್ಕಾಗಲಿದ್ರು ಯಾರಿಗೂ ಟೀಕೆ ಟಿಪ್ಪಣಿ ಮಾಡ್ತಿದ್ದಿಲ್ಲ. ನಮ್ಮ ಕ್ಷೇತ್ರ ಜನನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ, ಎಂಥ MLAನ ಆಯ್ಕೆ ಮಾಡಿದ್ವಿ ಅಂತ. ಆಮೇಲೆ ಒಬ್ಬ ಗ್ರಾಮ ಪಂಚಾಯತಿ ಚುನಾವಣೆ ಮಾಡಿ ಸೋತ್ರನೇ ಸುಧಾರಿಸೋದು ಕಷ್ಟ. ಇವನು 8 ಎಲೆಕ್ಷನ್ ಮಾಡಿದ್ದಾನೆ ಹರೀಶ್. 8 ಎಲೆಕ್ಷನ್ ಮಾಡೋಕ್ಕೆ ಹಣ ಎಲ್ಲಿಂದ ಬರ್ತೈತಿ? ಇವನ್ನೆಲ್ಲ ಮಾಡೋದು ಬರೀ ಬ್ಲಾಕ್ ಮೇನೆ. ಈಗ ಹಿಂದೆ ನಮ್ಮ ನಗರಸಭಾ ಸದಸ್ಯ ಹೇಳ್ದ, ಪ್ಲೇ ಓವರ್ ಮಾಡಿದ್ದಾರೆ, ಬ್ರಿಡ್ಜ್ ಮಾಡಿದ್ದಾರೆ, ಕೋರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಅನುದಾನ ಕೊಟ್ಟಾರೆ ಯಾರು? ಯಡಿಯೂರಪ್ಪನ ಬಿಟ್ಟನ ಹರೀಶ್? ವಿಜೇಂದ್ರಿಗೆ ಬಿಟ್ಟನ? ಇವತ್ತು ರೇಣು ಸ್ವಾಮಿ ಇಲ್ದಂಗೆ ವಿಧಾನಸೌಧದೊಳಗೆ ಬಿಡ್ತಿದ್ದಿಲ್ಲ ಇವನಿಗೆ. ನಾನು ಅವ್ರ ಜೊತೆಗೆ ಹೋಗ್ತಿದ್ದೆ. ಅವ್ರ ಮನೇಲಿ ಊಟ ತಿಂಡಿ ಮಾಡೋದು, ಅವ್ರ ಜೊತೆಗೆ ವಿಧಾನಸೌಧಕ್ಕೆ ಹೋಗೋದು, ನಾವು ಯಾವುದೋ ಟ್ರಾನ್ಸ್ಫರ್ನ ಕೆಲಸಗಳನ್ನೆಲ್ಲ ಮಾಡ್ತಿದ್ದ. ಇವತ್ತು ರೇಣು ಸ್ವಾಮಿಗೆ ಬಿಡಲ್ಲ. ಅವನಿಗೆ ನಮ್ಮ ಮಂತ್ರಿಗಳು ಹೇಳಿದ್ರು, ಅರುಕ ಹರೀಶ ಅಂತಂದೇಳಿ. ಅವನ ಬುದ್ಧಿನೇ ಅರುಕ, ಯಾರ ಜೊತೆನೂ ಪ್ರೀತಿ ವಿಶ್ವಾಸದಾಗ ಇರಲ್ಲ. ಇವತ್ತು ಆಶಾ ಕಮಿಟಿ ಮೆಂಬರ್ ನಮ್ಮ ಸ್ನೇಹಿತರದಾರ ಇಲ್ಲಿ, 92 ಮನೆ ಕಾಯ್ದೆ ಆಗಿಲ್ಲ, ರಿಜಿಸ್ಟ್ರ್ ಮಾಡ್ಕೋಬೇಕು ಅಂತಂದೇಳಿ ಇವರು ಒಂದು 20 ಸರಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಬಂದಾರೆ. ಒಂದು ಮೀಟಿಂಗ್ ಮಾಡೋಕ್ಕೆ ಸರಿ ಇಲ್ಲ, ಒಂದು ಮೀಟಿಂಗ್ ಮಾಡೋಕ್ಕೂ ರೆಡಿ ಇಲ್ಲ. ಇವತ್ತೆಲ್ಲ ನಮ್ಮ ದಲಿತ ಸಮುದಾಯದವರೆಲ್ಲರೂ ಅವ್ರ ಮನೆಗೆ ಓಡಾಡಿ ಸಾಕಾಗೋಗ್ಬಿಟ್ಟಿದ್ದಾರೆ. ಈಗ ಯಾರಿಗೆ ಟೀಕೆ ಟಿಪ್ಪಣಿ ಮಾಡ್ಬೇಕಾದ್ರೆ ಅವ್ರದ್ದೇ ಆದ ಒಂದು ಗೌರವ ಇರುತ್ತೆ ಸರ್. ಆ ಗೌರವ ತರಗೆ ಮಾತಾಡಬೇಕು. ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೂ ಮಲ್ಲಿ ಕಳ್ಳ ಅಂತಂದೇಳಿ SP ಇದ್ರಿಗೆ ಹೇಳಿದ್ದು, ಅಡಿಷ್ನಲ್ SP ಇದ್ರಿಗೆ ನೀವೆಲ್ಲರೂ ಸೋಷಿಯಲ್ ಮೀಡಿಯಾದಾಗ ನೋಡಿದ್ದೀರಿ. ಮತ್ತು ಅವ್ರ ವರ್ತನೆ ಹಂಗಿದ್ದಾಗ ಮತ್ತು ನಾವು ಅವರಿಗೆ ಏಕವಚನದಲ್ಲಿ ಮಾತಾಡಲೇಬೇಕಾಗತ್ತಲ್ಲ. ಈಗ ಎಸ್ ಪಿ ಮೇಡಮ್ ಅವ್ರಿಗೆ ಹೇಳ್ದ, ಅವ್ರ ಮನೆಯಿಂದ ನಾಯಿ ನೀನು ಅಂತ. ಹಾಂ, ಮತ್ತು ಇವ್ರು ಟೀಕೆ ಟಿಪ್ಪಣಿಗಳು ಸರಿನಾ? ನಮ್ಮ ಹರಿಹರ ನಗರಸಭಾ ಸದಸ್ಯರು ಶೆಟ್ಟರು ಅಂತ ಇದ್ರು ಸರ್, ಅವ್ನಿಗೇನು ಮೈ ಮೇಲೆ ಹೋದ. ನೀವೆಲ್ಲ ಸ್ನೇಹಿತರು ನೋಡಿರ್ತೀರಿ. ನೀನು ಹೆಂಗೆ ಮಾಡ್ತೀಯ ನೌಕರಿ ನೋಡ್ತಾನಲ್ಲ ನಾನು ಅಂತಂದು ಹೇಳಿ ನೀನು ಒಳಗೆ ಹೋಗಂಗಿಲ್ಲ, ಬೀಗ ಹಾಕ್ತೀನಿ. ಮುನ್ಸಿಪಾಲ್ಟಿ ಏನು ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲ ಸರ್, ಅದು ಪಬ್ಲಿಕ್ ಆಸ್ತಿ. ಅದು ಇವ್ರು ಯಾವ ಕೆಲಸ ಹೇಳಲ್ಲ, ಇವ್ನು ಯಾವಾಗ ಹಣ ಕೊಡಲ್ಲ, ಅಧಿಕಾರಿಗಳ ಮೇಲೆ ದೌರ್ಜನ್ಯ ದಬ್ಬಳಿಕೆ ಮಾಡ್ತಾರೆ. ಯಾರನ್ನ ಎಷ್ಟು ನೀಟಾಗಿ ಯಾವ ಟೈಮ್ನಾಗ ಬಳಕೆ ಮಾಡಬೇಕು ಅದನ್ನು ಭಾಳ ನೀಟಾಗಿ ಬಳಕೆ ಮಾಡ್ಕೊತಾನೆ ಸರ್. ಮರಳು ದಂಧೆ ನಡೀತಾನೆ ಇಲ್ಲ ನಮ್ಮೂರಲ್ಲಿ. ಇಲ್ಲ ಸರ್, ಹಿಂದೆಲ್ಲ ಈಗ
ಕಾಡಜಿ ಕೆರೆ ಅಷ್ಟು ತೆಗ್ದಾರೆ ಇಷ್ಟು ತೆಗ್ದಾರೆ. ನಮ್ಮಲ್ಲೇ ನಮ್ಮ ಕ್ಷೇತ್ರದಲ್ಲಿ ಈ ಮರಳು ಮಣ್ಣು ರಾತ್ರಿ ಎಲ್ಲ ತೆಗಿತಾರೆ. ನನ್ನ 40 ಅಡಿ ಮಣ್ಣು ತೆಗ್ದಾರೆ. ಅವನ ಕ್ಷೇತ್ರದಲ್ಲೇ ನೋಡೋಕ್ಕಾಗ್ತಿಲ್ಲ. ನೀವು ಬರ್ರಿ, ನೀವೆಲ್ಲ ಸ್ನೇಹಿತರು ಬರ್ರಿ, ಹೋಗೋಣ. ಇಲ್ಲ ನಡೀತಾ ಇಲ್ಲ ಸರ್, ಈಗಿಲ್ಲ ಸರ್. ನಮ್ಮ ತಾಲೂಕಿಂದ ಹೇಳ್ತೀನಿ, ಜಿಲ್ಲೆದಲ್ಲಿ ಗೊತ್ತಿಲ್ಲ ನನಗೆ. ಹೌದು ಸರ್, ಏನು ನಮಗೇನು ಮಾಹಿತಿ ಇಲ್ಲ ಅದು ಮರಳಿಂದು ನಡೀತೈತಿ ಅಂತಂದೇಳಿ. ಯಾರು ಈಗ ಅಷ್ಟು ಅಗಲತ್ನಲ್ಲಿ ಯಾರು ಒಂದು ಪುಟ್ಟಿನ ಮರಳು ಯಾರು ಒಯ್ಯಕ್ಕೆ ಬಿಡ್ತಿಲ್ಲ. ಪೊಲೀಸ್ ಇಲಾಖೆನೂ ಭಾಳ ಸ್ಟ್ರಿಕ್ ಆಗಿದೆ. ಯಾರೋ ಬಡವರು ಬಗ್ಗರು ಇಟ್ಟಿಗೆ ಸರ್ ಏನಿಲ್ಲ ಸರ್, ನಮ್ಮ ಜಿಲ್ಲಾ ಮಂತ್ರಿ ಗೌರವ ಕೊಡಬೇಕು, ಅವ್ರ ಹತ್ರ ಪ್ರೀತಿಸುವಾದ ನಡ್ಕೋಬೇಕು, ಹಣ ತರಬೇಕು, ಊರು ಡೆವಲಪ್ ಮಾಡಬೇಕು. ಹರಿಹರಕ್ಕೆ ದುಡ್ಡು ತಂದು ಡೆವಲಪ್ ಮಾಡಬೇಕು.